ವಾಮಾಚಾರವಾಗಿದ್ದರೆ ಈ ಒಂದು ಪುಟ್ಟ ಪ್ರಯೋಗ ಮಾಡಿ ನೋಡಿ. ಖಂಡಿತವಾಗಿಯೂ ನಿಮ್ಮ ಮೇಲೆ ಯಾರು ವಾಮಾಚಾರ ಮಾಡಿದ್ದಾರೆ ಮತ್ತು ಅದರ ಪ್ರಭಾವ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅಂಥ ಅತೀವ ಶಕ್ತಿ ಇರುವ ವಾಮಾಚಾರದ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾವು ಹಾಕುವ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿ ಉಚಿತವಾಗಿ ಲಭ್ಯವಾಗುತ್ತೆ. ಮಾಟ ಮಂತ್ರ ಹೆಸರು ಕೇಳಿದರೆ ಮನಸ್ಸಿನಲ್ಲಿ ಆತಂಕ, ಭಯ, ದುಗುಡ ಎಲ್ಲವನ್ನು ಹುಟ್ಟಿಸುತ್ತದೆ. ಇದು ಸಾಮಾನ್ಯವಾಗಿ ಸೂಕ್ಷ್ಮ ಮನಸ್ಸಿನವರಿಗೆ ತುಂಬ ಪರಿಣಾಮಕಾರಿಯಾಗುತ್ತೆ. ಆದರೆ ದೃಢ ಮನಸ್ಸಿನವರು ಇದನ್ನು ಖಂಡಿತ ನಂಬುವುದಿಲ್ಲ. ವೈಜ್ಞಾನಿಕವಾಗಿ ಹೇಳುವುದಾದರೆ ದೃಢ ಮನಸ್ಸಿನವರಿಗೆ ಯಾವುದೇ ವಾಮಾಚಾರವು ತಗಲುವುದಿಲ್ಲ. ಹಾಗೂ ಒಂದು ವೇಳೆ ವಾಮಾಚಾರ ಶಕ್ತಿ ತೀವ್ರವಾಗಿದ್ದರೆ ಏನು ಮಾಡೋಕ್ಕಾಗೋದಿಲ್ಲ. ಈ ವಾಮಾಚಾರ ಯಾರು ಮಾಡಿಸುತ್ತಾರೆ ಮತ್ತು ಇದರಿಂದ ಆಗುವಂತಹ ಅನಾನುಕೂಲಗಳು, ಅನಾಹುತಗಳು ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಮೊದಲು ಅನಾಹುತಗಳು ಏನು ಅಂತಂದರೆ, ಮೊದಲನೇದಾಗಿ ವಿನಾಕಾರಣ ಸಿಡುಕುತನ ಬರುವುದು, ಯಾವುದೇ ಕೆಲಸದ ಮೇಲೂ ಸಹ ಆಸಕ್ತಿ ಇಲ್ಲದೆ ಇರುವುದು, ನಿಮ್ಮ ಸ್ನೇಹಿತರು ಯಾರಾದರೂ ಸಂಬಂಧಿಗಳು ಒಂದು ಫೋನ್ ಮಾಡಿದ್ರೂ ಇರಿಟೇಟ್ ಮಾಡ್ಕೊಳ್ಳೋ ಅಂಥ ಮನೋಭಾವ, ಏಕಾಂತವನ್ನು ಬಯಸುವ ಒಂದು ಮನಸ್ಥಿತಿ. ಇಂತಹ ಮನಸ್ಥಿತಿಗಳಿದ್ದರೆ ವಾಮಾಚಾರ ನಿಮ್ಮ ಮೇಲೆ ಪ್ರಯೋಗವಾಗಿದೆ ಅಂತಲೇ ತಿಳಿದುಕೊಳ್ಳಬೇಕು. ಇನ್ನು ಎರಡನೆಯದಾಗಿ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳಗಳನ್ನ ಮಾಡ್ಕೋತಾ ಇರೋದು, ವಿಪರೀತ ಅನಾರೋಗ್ಯಕ್ಕೆ ಆಗಿಂದಾಗಲೇ ತುತ್ತಾಗುತ್ತಿರುವುದು, ಚೆನ್ನಾಗಿ ನಡೆಯುತ್ತಿರುವಂತಹ ವ್ಯವಹಾರಗಳಲ್ಲಿ ಕುಸಿತ ಕಾಣುವುದು, ಇವೆಲ್ಲವೂ ಕೂಡ ವಾಮಾಚಾರದ ಚಿಹ್ನೆಗಳಾಗಿರುತ್ತೆ. ಇನ್ನು ಮಕ್ಕಳು ಹೇಳದ ಮಾತುಗಳನ್ನು ಕೇಳದೇ ಇದ್ದರೆ, ಮಕ್ಕಳ ಓದಿನಲ್ಲಿ, ವಿದ್ಯಾಭ್ಯಾಸದಲ್ಲಿ ಅತೀವವಾದ ಹಿನ್ನಡೆಯಾಗಿದ್ದರೆ ಅದು ಕೂಡ ವಾಮಾಚಾರಕ್ಕೆ ಆಗಿರುವಂತಹ ಒಂದು ಸಮಸ್ಯೆಯೇ ಅಂತಲೇ ಹೇಳಬಹುದು. ಇಂತಹ ಸಮಸ್ಯೆಗಳು ಎದುರಾದಾಗ ಯಾವೆಲ್ಲ ರೀತಿಯಾದಂತಹ ಪರಿಹಾರವನ್ನು ಮಾಡಿಕೊಳ್ಬಹುದು ಅಂತ ತಿಳಿಯೋದಕ್ಕೂ ಮೊದಲು ಯಾರಿಂದ ನಮಗೆ ಈ ಕೃತ್ಯವಾಗಿದೆ ಅನ್ನೋದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕಾಗತ್ತೆ. ಕೃತ್ಯಗಳು ಹೇಗೆ ತಿಳಿಯುವುದು ಅಂದರೆ, ಅವರು ಮಾಡಿದಂತಹ ವಾಮಾಚಾರದ ಶಕ್ತಿ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತದೆ ಅಂದರೆ, ಅದೇ ವ್ಯಕ್ತಿಗಳು ನಿಮ್ಮ ಹತ್ರ ಬಂದು ಚೆನ್ನಾಗಿದೆಯಾ ಅಂತ ವಿನಾಕಾರಣ ಕೇಳ್ತಾನೆ ಇರ್ತಾರೆ. ಯಾವುದೇ ಥರ ತೊಂದರೆ ಆಗ್ತಾ ಇಲ್ವಾ, ನಿನ್ನ ಮನೇಲಿ ಆರಾಮಾಗಿದೆಯಾ, ನೆಮ್ಮದಿಯಾಗಿದೆಯಾ, ಜ್ವರ ಕಾಯಿಲೆ ಏನೂ ಇಲ್ವಾ ಅಂತ ತುಂಬ ಕೇರಿಂಗ್ ನೇಚರ್ ಇರೋ ಥರ ನಿಮ್ಮ ಮುಂದೆ ತೋರಿಸ್ಕೊಳ್ತಾರೆ. ಅಂತಹ ವ್ಯಕ್ತಿಗಳು ನಿಮ್ಮ ಮೇಲೆ ವಾಮಾಚಾರ ಮಾಡಿರುವ ಸೂಚನೆ ಇರುತ್ತದೆ. ಅವರ ಮೇಲೆ ಒಂದು ನಿಗಾ ಇಡುವುದು ತುಂಬಾ ಒಳಿತು. ಹಾಗೂ ಇನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರು ಹೇಗೆ ಅಂತ ತಿಳಿದುಕೊಳ್ಳಬೇಕಾದರೆ, ಒಂದು ಲೋಟ ನೀರಿಗೆ, ಗಾಜಿನ ಲೋಟ ಆಗಿರಬೇಕು, ಆ ಗಾಜಿನ ಲೋಟ ನೀರಿಗೆ ಅರಿಶಿಣ ಮತ್ತು ಕುಂಕುಮ ಸಮಾನ ಪ್ರಮಾಣದಲ್ಲಿ ಬೆರೆಸಿಕೊಂಡು ಅದನ್ನು ಬೇವಿನ ಮರದ ಕಡ್ಡಿಯಿಂದ ಕಲಕಬೇಕು. ಅದರ ಒಳಗೆ ಒಂದು ನಿಂಬೆ ಹಣ್ಣನ್ನು ಮುಳುಗಿಸಬೇಕು. ಜೊತೆಗೆ ಲವಂಗಗಳನ್ನು ಹಾಕಬೇಕು. ಒಂದು ವೀಳ್ಯದೆಲೆಯನ್ನು ಸಾಧ್ಯವಾದಷ್ಟು ಮಡಸಿ ಅದರ ಅಳತೆಗೆ ಇಟ್ಟು ಒಂದು ಕರ್ಪೂರವನ್ನು ಹಚ್ಚಬೇಕು. ಆ ಕರ್ಪೂರದ ಹೊಗೆಯಿಂದ ಅವರು ಯಾರು ಅಂತ ಒಂದು ನಿರ್ದಿಷ್ಟವಾದ ಆಕೃತಿ ಕಣ್ಣ ಮುಂದೆಯೇ ಕಾಣುತ್ತೆ. ಆ ಆಕೃತಿಯಿಂದ ತಿಳಿಯುತ್ತೆ ಅದೇ ವ್ಯಕ್ತಿಯಿಂದ ನೀವು ವಾಮಾಚಾರಕ್ಕೆ ಬಲಿಯಾಗಿದ್ದೀರಿ. ಇದರಿಂದ ಆಗುವಂತಹ ಅನಾಹುತಗಳನ್ನು ಆಗಲೇ ತಿಳಿಸಿದ್ದೇನೆ. ಈಗ ಅದೇ ವಾಮಾಚಾರ ಅದೇ ವ್ಯಕ್ತಿಗೆ ಹಿಂತಿರುಗಿ ಒಡೆಯಲು ಏನು ಮಾಡಬೇಕು ಅನ್ನೋದಾದರೆ, ಆ ವ್ಯಕ್ತಿಯ ಹೆಸರನ್ನು ಬರೆದು ಅದೇ ನೀರನ್ನು ತೆಗೆದುಕೊಂಡು ಹೋಗಿ 3 ಕೂಡುವ ರಸ್ತೆಯಲ್ಲಿ ಸುರಿದು ನಿಂಬೆಹಣ್ಣನ್ನು ಇಮ್ಮಡಿಯಿಂದ ಚೆಚ್ಚಿ ಬರಬೇಕು. ಪಟ್ ಸ್ವಾಹ, ತಿರ್ಗಾ ಮುರುಗ ಆಗಲಿ, ಪಟ್ ಸ್ವಾಹ ಅಂತ 3 ಬಾರಿ ಹೇಳಬೇಕು. ಈ ರೀತಿ ಮಾಡಿ ನೋಡಿ, ನಿಮ್ಮ ಮೇಲೆ ವಾಮಾಚಾರ ಮಾಡಿರುವ ವ್ಯಕ್ತಿಗೆ ಅವನಿಗೆ ವಾಪಸ್ಸು ತಿರುಗಿ ಒಡೆಯುತ್ತೆ. ಇಂತಹ ಸಮಸ್ಯೆಗಳು ಅನೇಕ ರೀತಿಯಲ್ಲಿ ಬಳಲುತ್ತಿದ್ದರೆ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದೇ ಒಂದು ಫೋನ್ ಕರೆ ಮಾಡಿ ತಿಳಿಸಿಕೊಳ್ಳಿ. ಉಚಿತವಾಗಿ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ ಅಂತ ಹೇಳ್ತಾ, ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದ.